ಟೆಕ್ನಿಕಲ್ ಅನಾಲಿಸಿಸ್ ಗೆ ಎಲ್ಲರಿಗೂ ಯುನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಪರವಾಗಿ ಸ್ವಾಗತ. ಸೊ ಫ್ರೆಂಡ್ಸ್, ನಾವು ಸೆಪ್ಟೆಂಬರ್ 9th ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ಸೆಪ್ಟೆಂಬರ್ 8th ಮಾರ್ಕೆಟ್ ಏನ್ ಕ್ಲೋಸ್ ಆಗಿತ್ತು ಆ ಒಂದು ಬೇಸಿಸ್ ಮೇಲೆ ನಾವು ಅನಾಲಿಸಿಸ್ ಮಾಡಿದ್ವಿ. ಸೊ ಹಾಗಾದ್ರೆ ಫಸ್ಟ್ ಗೆ ನೋಡೋಣ ಆ ಒಂದು ಡೇಟ್ ಪ್ರಕಾರ ನಾವೇನ್ ಮಾಡಿದ್ವಿ ಅಂತ. ರೈಟ್, ಸೊ ನೋಡಿ ಇಲ್ಲಿ ಒಂದು ಮಾರ್ಕೆಟ್ ಇದು ಸೆಪ್ಟೆಂಬರ್ 9th ಮಾರ್ಕೆಟ್ ಟ್ರೇಡ್ ಆಗಿರುವಂತದ್ದು. ಸೊ ಅದಕ್ಕಿಂತ ಮುಂಚೆ ನಾವು ಸೆಪ್ಟೆಂಬರ್ 8 ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ನಾವು ಹೈಲೈಟ್ ಆಗಿ ಮಾತಾಡಿದ್ವಿ. ಸೊ ಬೇಸಿಕ್ ಆಗಿ ಬರೋದಾದ್ರೆ 11,290 ಇಂದ 11,340 ಅನ್ನೋದನ್ನ ಒಂದು ಡೇ ರೇಂಜ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಆ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇರ್ಬೇಕಾದ್ರೆ ಸೆಪ್ಟೆಂಬರ್ 9th ಗೆ ಯಾವ ಇಂಪಾರ್ಟೆಂಟ್ ಅಂತ ಒಂದ್ಸರಿ 270 ಬ್ರೇಕ್ ಆಯ್ತು ಅಂದ್ರೆ ನಾವು ಮಾರ್ಕೆಟ್ ನ ಫುಲ್ ಡೌನ್ ಸೈಡ್ ಅಂತ ಲಾಸ್ಟ್ 2 ವಿಡಿಯೋಸ್ ಅಲ್ಲೂ ನಾವು ಡಿಸ್ಕಸ್ ಮಾಡಿದ್ವಿ. 270 ಟಚ್ ಆಗ್ತಾ ಇದ್ರೆ ಮಾರ್ಕೆಟ್ ಫಾಲ್ ಆಗುತ್ತೆ ಎಲ್ಲರಿಗೂ 180 ವರೆಗೂ ಅಂತ. ಹಾಗಾದ್ರೆ ಇವತ್ತು ಏನಾಯ್ತು ಅಂತ ಮಾರ್ಕೆಟ್ ಅಲ್ಲಿ ನೋಡೋಣ. ರೈಟ್ ಫ್ರೆಂಡ್ಸ್, ಏನೊಂದು ಇವತ್ತು ಮಾರ್ಕೆಟ್ ಓಪನ್ ಆಯ್ತು ಸೆಪ್ಟೆಂಬರ್ 9th. ನಾವೇನಿಲ್ಲಿ 290 ಇಂದ 340 ಸೈಡ್ ವೇಸ್ ಅಂತ ಮಾತಾಡಿದ್ವಿ, ಬಟ್ ಆ ಒಂದು ಪಾಯಿಂಟ್ ಗೆ ಮಾರ್ಕೆಟ್ ಎಲ್ಲೂ ಅವಕಾಶನೇ ಕೊಡ್ಲಿಲ್ಲ. ಸೊ ಡೈರೆಕ್ಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು. ಎಲ್ಲಿ ನಾವು ಒಂದು 11,180 ರೇಂಜ್ ಅಂತ ನಾವು ಮಾತಾಡ್ತಾ ಇದ್ವಿ, ಆ ಒಂದು ಪಾಯಿಂಟ್ ಗೆ ಮಾರ್ಕೆಟ್ ಸೊ ಅದಕ್ಕಿಂತ ಬಿಲೋ ನಲ್ಲಿ ಮಾರ್ಕೆಟ್ ಓಪನ್ ಆಯ್ತು. ಅಂದ್ರೆ 11,210 ನಿಯರ್ಲಿ 11,180 ಹತ್ರನೇ ಮಾರ್ಕೆಟ್ ಓಪನ್ ಆಯ್ತು. ಸೊ ಆ ಒಂದು ಗ್ಯಾಪ್ ಡೌನ್ ಗೆ ಸಮ್ ರಿಟ್ರೇಸ್ಮೆಂಟ್ ಎಕ್ಸ್ಪೆಕ್ಟೆಡ್ ಇತ್ತು, ಆ ರಿಟ್ರೇಸ್ಮೆಂಟ್ ಆಯ್ತು. ಕೊನೆಗೂ ನಾವೇನ್ ಡಿಸ್ಕಸ್ ಮಾಡಿದ್ವಿ 11,180 ಅಂತ, ಆ ಒಂದು ಪಾಯಿಂಟ್ ನ ಮಾರ್ಕೆಟ್ ಅಂತ ಇವತ್ತು ಟಚ್ ಆಯ್ತು. ಎಕ್ಸಾಕ್ಟ್ ಆ ಪಾಯಿಂಟ್ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ರಿಕವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ನೋಡ್ತಾ ಇದೀವಲ್ಲ. ಸೊ ಯಾವಾಗ ಮಾರ್ಕೆಟ್ 11,180 ಟಚ್ ಆದ್ಮೇಲೆ 11,290 ವರೆಗೂ ಒಂದು ಗುಡ್ ಅಪ್ ಟ್ರೆಂಡ್ ಮೂವ್ಮೆಂಟ್ ನ ಕೊಟ್ಟಿದೆ ಮಾರ್ಕೆಟ್ ಅಲ್ಲಿ. ಸೊ ಫೈನಲ್ ಆಗಿ ಮಾರ್ಕೆಟ್ 11,285 ಹತ್ರ ನಿಯರೆಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದು ಸೆಪ್ಟೆಂಬರ್ 9th ಆದ್ರೆ ಇದು ಸೆಪ್ಟೆಂಬರ್ 10th ಗೆ ಯಾವ್ಯಾವ ಲೆವೆಲ್ ಇಂಪಾರ್ಟೆಂಟ್, ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಸೆಪ್ಟೆಂಬರ್ 10th ಬಂದ್ಬಿಟ್ಟು ವೀಕ್ಲಿ ಎಕ್ಸ್ಪೈರಿ. ಸೊ ಆಪ್ಷನ್ ಇಂಡೆಕ್ಸ್ ಗೆ ವೀಕ್ಲಿ ಎಕ್ಸ್ಪೈರಿ. ಹಾಗಾದ್ರೆ ಆ ಒಂದು ಮಾರ್ಕೆಟ್ ಅಲ್ಲಿ ಸೊ ಅದು ಹೇಗೆ ಬಿಹೇವ್ ಮಾಡ್ತಾ ಇರುತ್ತೆ ವೀಕ್ಲಿ ಎಕ್ಸ್ಪೈರಿನಲ್ಲಿ, ಯಾವ ಲೆವೆಲ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ, ಯಾವಾಗ ಮಾರ್ಕೆಟ್ ಅಲ್ಲಿ ನನಗೆ ಈ ತರ ಟ್ರೆಂಡ್ ಸಿಗುತ್ತೆ, ಎಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ ಇಲ್ಲಿ ನಾಳೆ ಮಾರ್ಕೆಟ್ ಏನ್ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ನಾವು ಡೇ ರೇಂಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವತ್ತಿನ ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡೋದಾದ್ರೆ 11,250 ಇಂದ 11,310 ನಾವೇನ್ ಮಾಡ್ತಾ ಇದೀವಿ, ಇಟ್ಸ್ ಕಾಲ್ ಸೈಡ್ ವೇಸ್. ಸೆಪ್ಟೆಂಬರ್ 10th ಗೆ ಮಾರ್ಕೆಟ್ ಇದನ್ನ ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. ನೋಡಿ 11,250 ಹಾಗೆ 11,310. ನೋಡಿ ಈ ಎರಡು. ಸೊ ನಾಳೆಗೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ನೀವು ನೋಡೋದಾದ್ರೆ ಮೇಜರ್ ಆಗಿ ದಿಸ್ ಆರ್ ದ ಪಾಯಿಂಟ್ಸ್. ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ನೀವು ಯಾರೆಲ್ಲ ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ. ನೋಡಿ ಫಸ್ಟ್ 2 ಪಾಯಿಂಟ್ಸ್, ಯಾರೆಲ್ಲ ಆಪ್ಷನ್ ಟ್ರೇಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪೊಟೆನ್ಶಿಯಲ್ ಸಿಗುತ್ತೆ ಅಂತ ಅನ್ಸುತ್ತೆ, ಬಟ್ ಪ್ರೀಮಿಯಂ ಶ್ರಿಂಕ್ ಆಗುತ್ತೆ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಆಪ್ಷನ್ ಮಾರ್ಕೆಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್. ಸಖತ್ತಾಗಿ ಹಣನೂ ಮಾಡ್ಬೋದು, ಅಷ್ಟೇ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಸಖತ್ತಾಗಿ ಹಣ ಮಾಡೋದು ಅಂದ್ರೆ ಒಂದು 10,000 ರೂಪಾಯಿ ಇಟ್ಕೊಂಡು ನೀವು 50,000 ರೂಪಾಯಿಂದ 1,00,000 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು, ಎಕ್ಸಾಕ್ಟ್ ಆಗಿ ಪ್ಲಾನಿಂಗ್ ಅಂತ ಗೊತ್ತಿದ್ರೆ. ಇಲ್ಲ ಅಂತ ಹೇಳಿದ್ರೆ 10,000 ರೂಪಾಯಿನ ನಾವು ಕಳ್ಕೊಳ್ಬಹುದು. ಸೊ ಆ ಒಂದು ಥರ್ಸ್ಡೇ ಎವರಿ ಎಕ್ಸ್ಪೈರಿ ನಲ್ಲಿ ಈ ತರ ಚಾಯ್ಸಸ್ ಇರುತ್ತೆ. ಯಾವಾಗ 10,000 ರೂಪಾಯಿನ 50,000 ಮಾಡ್ಬೋದು, ಮಾರ್ಕೆಟ್ ಯಾವಾಗ ನಿಮ್ಗೆ ಈ ತರ ಒಂದು ಚೆನ್ನಾಗಿ ಟ್ರೆಂಡ್ ಹೋಗುತ್ತೆ ಅಂತ ಗೊತ್ತಿದ್ರೆ. ಸೊ ಹೇಗ್ ಗೊತ್ತಾಗುತ್ತೆ, ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ ಆ ಟ್ರೆಂಡ್ ಸಿಗುತ್ತೆ ಅಂತ ಇವಾಗ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ರೈಟ್ ಫ್ರೆಂಡ್ಸ್, ಫಸ್ಟ್ ಗೆ ನಾವು ನೋಡೋದಾದ್ರೆ ಸೊ ಏನೊಂದು ಮಾರ್ಕೆಟ್ ಅಪ್ ಆಗಿದೆ, ಈ ಒಂದು ಪಾಯಿಂಟ್ ಇಂದ ಕರೆಕ್ಷನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ನಮ್ಗೆ ಮಾರ್ಕೆಟ್ ಅಲ್ಲಿ. ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿದ್ರೆ ಎಸ್ ಡೆಫಿನೆಟ್ ಆಗಿ 310 ಅನ್ನೋದು ಒಂದು ರೆಸಿಸ್ಟೆನ್ಸ್ ಇದೆ. ಇಲ್ಲಿಂದ 320 ಏನ್ ಮಾರ್ಕೆಟ್ ಕರಿತೀವಿ 320 ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. ಯಾವಾಗ 320 ನ ಬ್ರೇಕ್ ಆಗುತ್ತಲ್ಲ ಅಲ್ಲಿಂದ 360. ಸೊ ಆಪ್ಷನ್ಸ್ ಅಲ್ಲಿ ಕಾಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಸ್ವಲ್ಪ ಕೇರ್ಫುಲ್ ತಗೊಳ್ಳಿ. 360 ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಕಳೆದ 2 ಡೇಸ್ ಇಂದ ನೀವು ನೋಡೋದಾದ್ರೆ ಮಾರ್ಕೆಟ್ ಡೌನ್ ಸೈಡ್ ಅಲ್ಲೇ ಇತ್ತು. ಲಾಸ್ಟ್ 2 ಡೇಸ್ ಇಂದ ಮಾರ್ಕೆಟ್ ಫಾಲಿಂಗ್ ಅಲ್ಲೇ ಇದೆ. ಇದರ ಒಂದು ರಿಟ್ರೇಸ್ಮೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕಳೆದ ವೀಕ್ ಇಂದ ನಾವು ನೋಡೋದಾದ್ರೆ 11,410 ಇಂದ 11,180 ಇವತ್ತಿನ ಲೋ. ಸೊ ಇವತ್ತಿನ ಲೋ ಮಾತಾಡ್ತಾ ಇದೀವಿ, ಇವತ್ತಿನ ಲೋ ಅಂದ್ರೆ ಏನೊಂದು ಪಾಯಿಂಟ್, ಈ ಪಾಯಿಂಟ್ ಇಂದ ಇಲ್ಲಿಂದ ಡ್ರಾಪ್ ಆಗಿದೆ, ಇದರ ಒಂದು ರಿಟ್ರೇಸ್ಮೆಂಟ್ ವ್ಯಾಲ್ಯೂ ಅಂತ ಕರಿತೀವಿ 11,360. ಸೊ ಅಂದ್ರೆ ಪಾಯಿಂಟ್ ನಂಬರ್ 1 ತಿಳ್ಕೊಳ್ಳಿ, ನಾಳೆ 11,360 ವರೆಗೂ ಮಾರ್ಕೆಟ್ ಹೋಗೋದು ಕಾಮನ್. ಸೊ ನೀವೇನಾದ್ರು ಟ್ರೇಡ್ ಮಾಡ್ಬೇಕು ಅಂತಿದ್ರೆ 310 ಬ್ರೇಕ್ ಆಗಿದ ತಕ್ಷಣ ಟ್ರೇಡ್ ನ ತಗೊಳಕ್ಕೆ ಇನಿಶಿಯೇಟ್ ಮಾಡಿ, ಕಾಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ, ಅಥವಾ 250 ಟಚ್ ಆಗ್ಬಿಟ್ಟು ಮಾರ್ಕೆಟ್ ಏನಾದ್ರು ರಿಕವರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ 250 ಹತ್ರ ಒಂದು ಸ್ಮಾಲ್ ರಿಸ್ಕ್ ತಗೊಂಡು ಕಾಲ್ ನ ಬೈ ಮಾಡಿ
360 ವರೆಗೂ ಮಾರ್ಕೆಟ್ ರೀಚ್ ಆಗ್ಬೇಕು. 360 ಆದ್ಮೇಲೆ ನಿಮ್ಮ ಟ್ರೇಡ್ ನ ಕೇರ್ಫುಲ್ ತಗೊಳ್ಳಿ. ಬಿಕಾಸ್ ಏನೊಂದು 360 ಅಂತ ಕರಿತೀವಿ, ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂತ ಹೇಳಿದ್ರೆ ಯಾವಾಗ ಮಾರ್ಕೆಟ್ ಹೋಗ್ಬಿಟ್ಟು 360 ಟಚ್ ಆಗುತ್ತಲ್ಲ ಮಾರ್ಕೆಟ್ ಅಲ್ಲಿ, ನೋಡಿ ಈ ತರ ನಿಧಾನಕ್ಕೆ ಹೋಗಿ 360 ಟಚ್ ಆಯ್ತು ಅನ್ಕೊಳ್ಳಿ, ಇದೇ 360 ಅನ್ಕೊಳ್ಳಿ, ಈ ಒಂದು ಪಾಯಿಂಟ್ ಇಂದ ಸಡನ್ ಆಗಿ ಮಾರ್ಕೆಟ್ ಫುಲ್ ಅಪ್ ಆಗ್ಬಿಡುತ್ತೆ ಅಥವಾ ಫುಲ್ ಡೌನ್ ಆಗ್ಬಿಡುತ್ತೆ. ಸೊ ಇದು 11,360 ಅಂತ ಕರಿತೀವಿ. ಈ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಮ್ಯಾಕ್ಸಿಮಮ್ ಟ್ರೇಡರ್ ರಿಸ್ಕ್ ತಗೊಳ್ಳೋಂಗಿದ್ರೆ ಸೊ ನೀವೇನ್ ಮಾಡ್ಬೇಕು, 250 ಬಂದಾಗ ಸ್ಮಾಲ್ ರಿಸ್ಕ್ ತಗೊಂಡು ಕಾಲ್ ಬೈ ಮಾಡಿ. ಸೊ 310 360 ವರೆಗೂ ಮಾರ್ಕೆಟ್ ಮೂವ್ ಆಗುತ್ತೆ. ಇಟ್ಸ್ ಎ ಕಾಮನ್ ಮೂವ್. 310 ಬ್ರೇಕ್ ಆದ್ರೂ ಇಟ್ಸ್ ಎ ಕಾಮನ್ ಮೂವ್ ಅಪ್ ಸೈಡ್ ಗೆ. 360 ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ ಮಾರ್ಕೆಟ್ ಅಲ್ಲಿ. ಅಲ್ಲಿಂದ ಮಾರ್ಕೆಟ್ ಸಡನ್ ಆಗಿ 11,420 ಗೆ ರೀಚ್ ಆಗ್ಬೋದು ಅಥವಾ 11,290 ಗೆ. ಸೊ ವಿತಿನ್ ಸೆಕೆಂಡ್ಸ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗ್ಬೋದು. ಸೊ ಹಾಗಾಗಿ ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಕಾಲ್ ಪುಟ್ ಗೊತ್ತಿದೆ, ಕಾಲ್ ಬಗ್ಗೆ ನಾನು ಮಾತಾಡಿದೀನಿ. 360 ಹೋದಾಗ ನೀವೇನ್ ಮಾಡ್ಬೇಕು, ಸೊ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಅಲ್ಲಿ ಯಾವಾಗ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ 360, ಅವಾಗ ನೀವೇನ್ ಮಾಡ್ಬೇಕು, ನಿಮ್ಗೇನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ 11,400 ಕಾಲ್ ಅಂತ ನೀವ್ ಹೇಳ್ಬೇಕು ಅಥವಾ 11,300 ಪುಟ್. ಎರಡೂನು ನಿಮ್ಗೆ ಒಂದು 15 ರೂಪಾಯಿ ಸಿಗ್ತಾ ಇದೆ ಅಥವಾ 10 ರೂಪಾಯಿ ಸಿಗ್ತಾ ಇದೆ ಅಂದ್ರೆ ಎರಡೂನು ಬೈ ಮಾಡ್ಕೊಳ್ಳಿ. ಸೊ ಎರಡು ಸೇರಿದ್ರೆ 30 ರೂಪಾಯಿ ಆಗುತ್ತೆ. ನಿಮ್ಮ ಟಾರ್ಗೆಟ್ 50 ರೂಪಾಯಿ ಅಂತ ನಾನು ಹೇಳ್ತೀನಿ, 50 ರೂಪಾಯಿ. ಸೊ ವಾಟ್ ಇಸ್ ದ ಪ್ರಾಫಿಟ್ ಎರಡು ಮಾಡೋದ್ರಿಂದ? ನೋಡಿ, ಒಂದು 10 ರಿಂದ 15 ರೂಪಾಯಿ ಸಿಕ್ತು ಅನ್ಕೊಳ್ಳಿ, 15 ರೂಪಾಯಿಗೆ ಟೋಟಲ್ 30 ರೂಪಾಯಿ ಆಗುತ್ತೆ. ನೀವು 50 ರೂಪಾಯಿಗೆ ಎರಡು ಸೇರಿ ಸೇಲ್ ಮಾಡಿದ್ರೆ 20 ರೂಪಾಯಿ ಲಾಭ ಬರುತ್ತೆ. ಅಂದ್ರೆ 1,500 ರೂಪಾಯಿನ ನೀವು ಪ್ರಾಫಿಟ್ ಆಗಿ ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ಯಾರಿಗೆ ಈ ಟೆಕ್ನಿಕ್ ಗೊತ್ತಿದೆಯೋ ಅವ್ರು ಮಾಡಿ. ಟೆಕ್ನಿಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ, ಟೆನ್ಷನ್ ತಗೋಬೇಡಿ. ಸೊ ಜಸ್ಟ್ ಕ್ವಿಟ್ ದ ಟ್ರೇಡ್, ಏನು ಟ್ರೇಡ್ ಮಾಡಕ್ ಹೋಗ್ಬೇಡಿ. ಸೊ ಪಾಯಿಂಟ್ ನೋಡಿ ಇಲ್ಲಿ. ನೆಕ್ಸ್ಟ್ ಡೌನ್ ಸೈಡ್ ನೋಡೋದಾದ್ರೆ ನಾವು ಏನೊಂದು ಮಾರ್ಕೆಟ್ 250 ಡ್ರಾಪ್ ಆಯ್ತು ಅಂದ್ರೆ 180 ವರೆಗೂ ಫಾಲ್ ಆಗೋದು ಇಟ್ಸ್ ಎ ಕಾಮನ್ ಫ್ಯಾಕ್ಟ್. ಓಕೆ, ಸೊ 180 ಡ್ರಾಪ್ ಆಗುತ್ತಾ ಅವಾಗ ನೀವು ನೋಡ್ಕೊಳ್ಳಿ. ಯಾವಾಗ 180 ಬಂದು ಟಚ್ ಆಗುತ್ತಲ್ಲ ಮಾರ್ಕೆಟ್, ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಂತು ಅಂದ್ರೆ 100% ಮಾರ್ಕೆಟ್ ಡ್ರಾಪ್ ಅಂತಾನೆ ಅರ್ಥ. ಸೊ ನೀವು ಅಲ್ಲೇನ್ ಕಾಲ್ ನೋಡೋ ಅವಶ್ಯಕತೆನೇ ಇಲ್ಲ. ನಾಳೆ ನೀವು ಮಾರ್ಕೆಟ್ ಅಲ್ಲಿ ಏನಾದ್ರು ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಆಗ್ತಾ ಇದೀನಿ ಲೈನ್ ನೋಡಿ, 220 ಅಂತ ಕರಿತೀವಿ. ಯಾವಾಗ 220 ಕೆಳಗಡೆ ಮಾರ್ಕೆಟ್ ಕ್ರಾಸ್ ಆಗುತ್ತೋ ಅವಾಗ ನೀವು ನಾಳೆ ಮಾರ್ಕೆಟ್ ಅಲ್ಲಿ ನಾವು 11,180, 11,120, ಸೊ 11,040 ವರೆಗೂ ಮಾರ್ಕೆಟ್ ನ ನಾವು ನೋಡ್ಬೋದು ನಾಳೆ ಸಪೋರ್ಟ್ ಸೈಡ್. ಆದ್ರೆ ಕೇರ್ಫುಲ್, 11,220 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾಳೆ. ಅದ್ರ ಕೆಳಗಡೆ ಬರ್ತಾ ಇದ್ರೆ ಡೈರೆಕ್ಟ್ ಪುಟ್ ತಗೊಳ್ಳಿ. ಸೊ ಮಾರ್ಕೆಟ್ ಇನ್ನ 360 ಬಂದಾಗ ಕಾಲು ಪುಟ್ ನ ನೋಡಕ್ಕೆ ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಆಪ್ಷನ್ ಟ್ರೇಡರ್ಸ್ ಗೆ ಬಹುಶಃ ಗೊತ್ತಾಗ್ತಾ ಇರುತ್ತೆ ವಾಟ್ ಇಸ್ ಅ ಕಾಲ್ ಅಂಡ್ ಪುಟ್ ಅಂತ. ಯಾರು ಬಿಗಿನರ್ಸ್ ನೋಡ್ತಾ ಇದೀರಾ, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದೀರಾ, ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಟೆನ್ಷನ್ ತಗೋಬೇಡಿ. ಸೊ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ. ಆ ಟೈಮ್ ಬಂದಾಗ ನಿಮ್ಗೆ ಏನ್ ಆಕ್ಷನ್ ತಗೊಳ್ಬೇಕು, ಏನ್ ತಗೊಳ್ಬೇಕು ಅಂತ ನಾವು ಗೈಡ್ ಮಾಡಕ್ಕಾಗತ್ತೆ. ಸೊ ಬಿಕಾಸ್ ಆಪ್ಷನ್ ಮಾರ್ಕೆಟ್ ಇಸ್ ಅ ವೆರಿ ಡಿಫ್ರೆಂಟ್ ಮಾರ್ಕೆಟ್ ಅಂತ ಹೇಳಿದೆ. ವೆರಿ ಕ್ವಿಕ್ ಆಗಿ ನೀವು ಇರ್ಬೇಕು. ಆ ಪಾಯಿಂಟ್ ಬಂದಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ. ಸೊ ನಾನು ವಾಟ್ಸ್ಆಪ್ ಮಾಡಿ, ಕಾಲ್ ಮಾಡಿ, ತಿಳ್ಕೊಂಡು ಟ್ರೇಡ್ ಮಾಡಿ. ಅಥವಾ ನಿಮ್ಮ ಫೈನಾನ್ಷಿಯಲ್ ಯಾರಿದ್ದಾರೆ, ನಿಮ್ಗೆ ವೆಲ್ವಿಷರ್ ಯಾರಿದ್ದಾರೆ ಅವ್ರನ್ನ ಕೇಳ್ಕೊಂಡು ತಿಳ್ಕೊಂಡು ನೀವು ಮಾಡಿ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ನೋಡಿ ಇದು ನಿಫ್ಟಿಯ ಲೆವೆಲ್ಸ್ ಅಂತ ಕರಿತಾ ಇದೀನಿ. ಸೊ ನಾಳೆಗೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ಇಲ್ಲೇ ಇದೆ. ಸೊ ನಾಳೆ ಮಾರ್ಕೆಟ್ 360 ಇಂದ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗೋ ಟೈಮ್ ಇದೆ. 360 ಇಂದ ಸಡನ್ ಆಗಿ ಮಾರ್ಕೆಟ್ ನಿಮ್ಗೆ ಒಂದು 60 ಪಾಯಿಂಟ್ ಅಪ್ ಆಗುತ್ತೆ, 60 ಪಾಯಿಂಟ್ ಡೌನ್ ಆಗುತ್ತೆ. ದಟ್ಸ್ ಅ ಮೇಜರ್ ಪಾಯಿಂಟ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ನಿಫ್ಟಿಯ ಲೆವೆಲ್ಸ್ ಆದ್ರೆ ಇನ್ನು ನಾವು ಸ್ಟಾಕ್ಸ್ ಕಡೆ ಬರೋಣ. ಯಾವ್ಯಾವ ಸ್ಟಾಕ್ಸ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಇದೆ ಅಂತ, ನಾಳೆಗೆ ಯಾವ ಸ್ಟಾಕ್ಸ್ ನ ಕೊಡ್ತಾ ಇದೀನಿ ಅಂತ ನೋಡೋಕ್ಕಿಂತ ಮುಂಚೆ ಇಲ್ಲಿ ನಾವು ನೆನ್ನೆ ಕೆಲವೊಂದು ಸ್ಟಾಕ್ಸ್ ನ ನಾನು ಕೊಟ್ಟಿದ್ದೆ. ಸೊ ನಾನು ಹೇಳಿದ್ದೆ ನಿಮ್ಗೆ ಇವತ್ತು ACC ನಾನು 1320 ಕೊಟ್ಟಿದ್ದೆ. ಟಿಲ್ ಎಂಡ್ ವರೆಗೂ ACC ನಿಮ್ಗೆ ಬರ್ಲೇ ಇಲ್ಲ ಆ ರೇಂಜ್ ಗೆ. ಸೊ ಹಾಗಾಗಿ ಬಂದಿಲ್ಲ, ಬಿಟ್ಬಿಡಿ. ಸೊ ಎಸ್ಕಾರ್ಸ್ ಯಾರೆಲ್ಲ ಮಾಡಿದ್ರಿ, ಇಟ್ಸ್ ಎ ಚಾಕ್ಪಾಟ್. 1130 ಇಂದ ಮಾರ್ಕೆಟ್ 1207 ವರೆಗೂ ಹೋಗಿದೆ. ಅಂದ್ರೆ ಅರೌಂಡ್ 77 ಪಾಯಿಂಟ್ಸ್ ಇನ್ ಎಸ್ಕಾರ್ಸ್ ಕಂಪನಿ ಒಂದರಲ್ಲೇ ಪ್ರಾಫಿಟ್ ಬಂದಿದೆ. ನೀವೇನಾದ್ರೂ 100 ಕ್ವಾಂಟಿಟಿ ತಗೊಂಡಿದ್ರೆ 7,700 ರೂಪಾಯಿನ ನೀವು ಸೊ ಎಸ್ಕಾರ್ಸ್ ಅಲ್ಲಿ ಪ್ರಾಫಿಟ್ ಮಾಡ್ಬೋದಾಗಿತ್ತು. ಫ್ರೆಂಡ್ಸ್, ಯಾರೆಲ್ಲ ನೆನೆ ವಿಡಿಯೋ ನೋಡಿದ್ರಿ, ಎನ್ಕ್ಯಾಶ್ ಮಾಡ್ಕೊಂಡ್ರಿ, ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಕಂಗ್ರಾಟ್ಸ್. ಬಿಕಾಸ್ ನಾನು ಹೇಳಿದ್ನಲ್ಲ, ಈಕ್ವಿಟಿ ಮಾಡ್ಬೋದಾಗಿತ್ತ. ಕರೆಕ್ಟ್. 1,130 ರೂಪಾಯಿ ಯಾರ ಅಕೌಂಟ್ ಅಲ್ಲಿ ಇತ್ತು, ನಿಮ್ಮ ಅಕೌಂಟ್ ಅಲ್ಲಿ ಇದ್ದಿದ್ರೆ 1,122 ರೂಪಾಯಿ, 8 ರೂಪಾಯಿ ಲಾಸ್ಟ್ ಗೆ ನೀವು ರೆಡಿ ಇದ್ದಿದ್ರೆ ಇವತ್ತು ಆಲ್ ಟಾರ್ಗೆಟ್ ರೀಚ್ ಆಯ್ತು. ಅಂದ್ರೆ 77 ರೂಪಾಯಿ ಒಂದು ಸ್ಟಾಕ್ ಇಂದ ನೀವು ಅರ್ನ್ ಮಾಡ್ಬೋದಾಗಿತ್ತು. ಇನ್ನು ಡೌನ್ ಸೈಡ್ ನೋಡೋದಾದ್ರೆ ಯಾವುದೇ ರೀತಿಯ ಡೌನ್ ಸೈಡ್ ಸ್ಟಾಕ್ಸ್ ಎಂಟ್ರಿ ಕೊಟ್ಟಿಲ್ಲ. ಸೊ ಯಾವ್ದು ಪ್ರಾಫಿಟ್ ಬರ್ಲಿಲ್ಲ. ಇನ್ನು ಅಪ್ ಸೈಡ್ ನಲ್ಲಿ ಬಂದಿರೋದೇ ಎಸ್ಕಾರ್ಸ್, ACC. ಸೊ
HDFC ಬ್ಯಾಂಕ್. ಸೊ ಇದೆಲ್ಲ ನಿಮ್ಗೆ ಪ್ರಾಫಿಟ್ ಕೊಟ್ಟಿರುವಂತದ್ದು ಅಂತ ಹೇಳ್ತಾ ಇದೀನಿ. ಸೊ ರೈಟ್, ಹಾಗಾದ್ರೆ ನಾಳೆಗೆ ಯಾವ ಸ್ಟಾಕ್ಸ್ ನ ಕೊಡಕ್ ಹೋಗ್ತಾ ಇದೀನಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನೆಲ್ ಕನ್ನಡದಲ್ಲಿ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನೋಡಿ, ಇವಾಗ ನೀವು ತೋರಿಸಿದ ಎಸ್ ಕಾರ್ಡ್ಸ್ ಕಂಪನಿ, ಒಂದ್ ಸಿಂಗಲ್ ಕಂಪನಿಯಲ್ಲಿ ರೈಟ್ ಎಂಟ್ರಿಯಲ್ಲಿ 70 ರೂಪಾಯಿ ಮಾಡಕ್ಕಾಗುತ್ತೆ ಅಂದ್ರೆ, ಸೊ ನೀವು ಮಿನಿಮಮ್ ಒಂದ್ ಸ್ಟಾಕ್ ತಗೊಳ್ಳಕ್ಕೆ 1100 ರೂಪಾಯಿ ನಿಮ್ಮ ಹತ್ರ ಇರ್ಬೇಕು. 10 ತಗೊಳ್ತಿರೋ 20 ತಗೊಳ್ತಿರೋ ನಿಮ್ ಚಾಯ್ಸ್. ನಾವು ನಿಮ್ಗೆ ಅನಾಲಿಸಿಸ್ ಮಾತ್ರ ಕೊಡಕ್ಕಾಗತ್ತೆ. ಸೊ ರೈಟ್ ಫ್ರೆಂಡ್ಸ್, ನಾನು ಇವತ್ತೇನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅದನ್ನ ನೋಡಿ ಎಕ್ಸಾಕ್ಟ್ ಆಗಿ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ಕ್ವಾಂಟಿಟಿ ಬೈ ಮಾಡೋದಾಗ್ಲಿ, ಸೊ ಅನ್ನೆಸೆಸರಿ ರಾಂಗ್ ಟ್ರೇಡ್ ಆಗ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲಿ ಕೆಲವೊಂದು ನಮ್ಮ ನಾಲೆಡ್ಜ್ಗೆ, ನಮ್ಮ ಒಂದು ಏನೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ಒಂದು ಎಜುಕೇಶನ್ ಪರ್ಪಸ್ಗೆ ಅಂತ ಹೇಳಿದೀನಿ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಲವೊಂದು ಕಂಪನೀಸ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ನೋಡಿ, ಅದ್ರಲ್ಲಿ ಫಸ್ಟ್ ಗೆ ಹೇಳೋದಾದ್ರೆ, ಇಲ್ಲಿ ನಾನು ಆಲ್ರೆಡಿ ನಿಫ್ಟಿ ಲೆವೆಲ್ಸ್ ಅಂತ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ನಿಫ್ಟಿ ಲೆವೆಲ್ಸ್, ಓಕೆ, ನಿಫ್ಟಿ ಲೆವೆಲ್ಸ್. ಹಾಗೆ ನೋಡಿ, ಇಲ್ಲಿ ಕೆಲವೊಂದು ಸ್ಟಾಕ್ಸ್ ನಾನು ಅಪ್ಸೈಡ್ ಗೂ ಕೊಡ್ತಾ ಇದ್ದೀನಿ, ಕೆಲವೊಂದು ಸ್ಟಾಕ್ಸ್ ಡೌನ್ ಗೂ ಕೊಡ್ತಾ ಇದ್ದೀನಿ, ಬಿಕಾಸ್ ಮಾರ್ಕೆಟ್ ಫೇವರ್ ಅಲ್ಲಿ. ನೋಡಿ, HDFC ಬ್ಯಾಂಕ್, ಜುಬಲ್ ಫುಡ್, ಅಲ್ಟ್ರಾ ಸಿಮೆಂಟ್ಸ್, ಈ 3 ಕಂಪನಿನ ನಾಳೆ ಮಾರ್ಕೆಟ್ ಅಲ್ಲಿ ಡೌನ್ ಬರುತ್ತೆ ಅಂತ ಕೊಡ್ತಾ ಇದ್ದೀನಿ. ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ HDFC 1080 ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಡೌನ್ ಅಂತ. ಸೊ 52 ವರೆಗೂ, ಜುಬಲ್ ಫುಡ್ 2210 ಬ್ರೇಕ್ ಆಯ್ತು ಅಂದ್ರೆ ದೀಸ್ ಆರ್ ದ ಲೆವೆಲ್ಸ್. ಇನ್ನು ಅಪ್ಸೈಡ್ ನೋಡೋದಾದ್ರೆ ಈ ಒಂದು ಕಂಪನೀಸ್ ನಾನು ಅಪ್ಸೈಡ್ ಗೆ ಕೊಡ್ತಾ ಇದ್ದೀನಿ. ಯಾವ್ದು? ಬಜಾಜ್ ಆಟೋ, ಕೋಟಕ್ ಬ್ಯಾಂಕ್ ಅಂಡ್ ಗೋದ್ರೇಜ್ ಪ್ರಾಪರ್ಟೀಸ್. ಸೊ ನೋಡಿ, ಕಾಮನ್ ಆಗಿ ಈ 3 ಕಂಪನಿ ಎಲ್ಲರೂ ಹೆಸರು ಕೇಳಿರ್ತೀರಾ. ಈ ಒಂದು ಕಂಪನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾರೆಲ್ಲ ನನ್ನ ರೆಗ್ಯುಲರ್ ನನ್ನ ವಿಡಿಯೋ ನೋಡ್ತಾ ಇರ್ತೀರಾ, ನನ್ನ ಕ್ಲೈಂಟ್ಸ್ ಇದ್ದೀರಾ, ಆಲ್ರೆಡಿ ನನ್ನ ಸ್ಟೂಡೆಂಟ್ ಇದ್ದೀರಾ, ನಿಮ್ಗೆ ಹೇಳ್ತಾ ಇದೀನಿ. ಸೊ ನೋಡಿ, ಜನರಲ್ ಆಗಿ ಬಜಾಜ್ ಆಟೋ, ಕೋಟಕ್, ಗೋದ್ರೇಜ್ ಪ್ರಾಪರ್ಟೀಸ್ ಇದು ಎಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ. ಅದು F&O ಇರುತ್ತೆ. ಬಟ್ ಆರ್ತಿ ಡ್ರಗ್ ಅನ್ನೋ ಕಂಪನಿ F&O ನಲ್ಲಿಲ್ಲ, ಓನ್ಲಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇರುತ್ತೆ. ಸೊ ನಾಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಇನ್ ಕೇಸ್ ಆರ್ತಿ ಇಂಡಸ್ಟ್ರೀಸ್ ಅನ್ನೋ ಕಂಪನಿ ಏನಿದೆ, ನಾಳೆ ಈ ಒಂದು ಲೆವೆಲ್ಸ್ ನ ಬ್ರೇಕ್ ಆದ್ರೆ ಆಲ್ಮೋಸ್ಟ್ ಅಂದ್ರೆ ನಿಫ್ಟಿ 50 ಅಲ್ಲ, ಔಟ್ ಆಫ್ ದ ನಿಫ್ಟಿ ನಲ್ಲಿ ಟಾಪ್ ಗೆನರ್ ಆಗಿ ನಿಂತ್ಕೊಳ್ಳುವಂತ ಒಂದು ಆಪರ್ಚುನಿಟಿ ಇದೆ. ಸೊ 1027 ಬ್ರೇಕ್ ಆಯ್ತು ಅಂದ್ರೆ 1070 ಆರ್ 1100 ವರೆಗೂ ರೀಚ್ ಆಗೋ ಚಾನ್ಸಸ್ ಇದೆ. ಸೊ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಆರ್ತಿ ಇಂಡಸ್ಟ್ರೀಸ್. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈಕ್ವಿಟಿಗೆ ಅದಾಯ್ತು ಅಂದ್ರೆ ನಾವು ಸ್ಟಾಕ್ಸ್ ಕಡೆ ಬರೋದಾದ್ರೆ, ನೋಡಿ ಸ್ಟಾಕ್ಸ್ ಕಡೆ ಕೆಲವೊಂದು ಕಂಪನೀಸ್ ನಾನು ನಿಮಗೆ ಕೊಡ್ತಾ ಇದೀನಿ. ಅದರಲ್ಲಿ ಮೇಜರ್ ಆಗಿ TCS ಕಂಪನಿನ ಮಾತ್ರ ಡೌನ್ ಸೈಡ್ ಅಂತ ಕೊಡ್ತಾ ಇದೀನಿ. TCS ಕಂಪನಿ ಮಾತ್ರ ಡೌನ್ ಸೈಡ್. ಇನ್ನು ICICI ಬ್ಯಾಂಕ್ ಮತ್ತೆ ಅಡಾನಿ ಪೋರ್ಟ್ಸ್ ನ ಅಪ್ ಸೈಡ್ ಗೆ ಕೊಡ್ತಾ ಇದೀನಿ. ಸೊ ಯಾರಿಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೋಡಿ, ಯಾಕೆ ಹೇಳ್ತಾ ಇದೀನಿ, TCS ಕಂಪನಿ ಡೌನ್ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? PE, CE ಅಂದ್ರೆ ಏನು? ಕಾಲ್, ಸಿಂಪಲ್. ಸೊ ಯಾರಿಗೆಲ್ಲ ನಿಮ್ಗೆ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅಂತಿದ್ರೆ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅಂತಿದ್ರೆ ನೋಡಿ, ಇಲ್ಲಿ ನಿಮ್ಗೆ ಆಲ್ರೆಡಿ ಮಾರ್ಕೆಟ್ ಬಗ್ಗೆ ಐಡಿಯಾ ಇತ್ತು ಅಂದ್ರೆ ಇಲ್ಲಿ ನಾನು ಕೊಟ್ಟಿರೋ ಲೆವೆಲ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು? ಆಪ್ಷನ್ ಅಲ್ಲಿ ಟ್ರೇಡ್ ಮಾಡೋರು PE ನ ಚೂಸ್ ಮಾಡ್ಬೇಕು. ಇದೇ ಕಂಪನಿ HDFC ಬ್ಯಾಂಕ್ PE ಅಂತ ಇರುತ್ತೆ, ಅದನ್ನ ಚೂಸ್ ಮಾಡ್ಬೇಕು. ಈಗ ಅಪ್ ಟ್ರೆಂಡ್ ಅಂತ ಕೊಟ್ಟಾಗ ನಾನು ಯಾವಾಗ್ಲೂ ನೀವು ಇಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ CE ಅಂತ ಚೂಸ್ ಮಾಡ್ಬೇಕು. ಸೊ ರೈಟ್ ಫ್ರೆಂಡ್ಸ್, ಇದು ಯಾರು ಗೊತ್ತೋ ಅವ್ರಿಗೆ ಮಾತ್ರನೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಆರ್ ಎಲ್ಸ್ ಡೋಂಟ್ ಟೆನ್ಷನ್ ತಗೋಬೇಡಿ, ಪರವಾಗಿಲ್ಲ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಇಲ್ಲಿವರೆಗೂ ವೀಕ್ಷಿಸಲಿಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆ ಸೊ ನಿಮ್ಮೆಲ್ಲರಿಗೂ ಒಂದೇ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಫ್ರೆಂಡ್ಸ್, ಈ ವೀಕ್ ಅಲ್ಲಿ ನಾವು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ನಾವು ಟ್ರೇಡ್ಗೆ ಸೊ ಹೊಸ ಕ್ಲಾಸಸ್ ನ ಮಾಡ್ತಾ ಇದೀವಿ. ಅಡ್ವಾನ್ಸ್ ಲೆವೆಲ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಜನರಲ್ ಆಗಿ ನೋಡಿ, ಇಲ್ಲಿ ಎಕ್ಸಾಕ್ಟ್ ಮಾರ್ಕೆಟ್ ಇಲ್ಲಿಂದಾನೇ ಯಾಕೆ ಮೇಲೋಗ್ಬೇಕು, ಇಲ್ಲಿಂದಾನೇ ಯಾಕೆ ಫಾಲ್ ಆಗ್ಬೇಕು, ಹೇಗೆ ಇದನ್ನ ನೀವು ಎನ್ಕ್ಯಾಶ್ ಮಾಡ್ಬೇಕು ಅಂತ ನಾವು ನಿಮ್ಗೆ ಗೈಡ್ ಮಾಡಕ್ ಹೋಗ್ತಾ ಇದೀವಿ. ರೈಟ್ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸೆಷನ್ ನಾವು ಅಡ್ವಾನ್ಸ್ ಟೆಕ್ನಿಕಲ್ ವರ್ಕ್ಶಾಪ್ ಅಂತ ಕರಿತೀವಿ. ಅದಕ್ಕೆ ಯಾರಿಗೆಲ್ಲ ಎನ್ರೋಲ್ ಮಾಡ್ಕೊಳ್ಬೇಕು ಅಂತಿದೆ, ಕೆಳಗಡೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ. ಸೊ ಎನ್ರೋಲ್ ಮಾಡ್ಕೊಳ್ಳಿ. ದಿಸ್ ಯುವರ್ ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದೀನಿ. ಬಿಕಾಸ್ ನನ್ನ ಒಂದು ವಿಡಿಯೋಸ್ ನೋಡ್ತಾ ಇರ್ತೀರಾ, ನಾನು ಹೇಗೆ ನಿಮ್ಗೆ ಅಕ್ಯುರೇಸ್ ಆಗಿ ಈ ತರ ಒಂದು ಲೆವೆಲ್ಸ್ ನ ಕೊಡಕ್ಕಾಗುತ್ತೆ, ನೀವು ಇಂಡಿಪೆಂಡೆಂಟ್ ಆಗಿ ಕಲ್ತ್ಕೊಂಡು ಹೇಗ್ ಮಾಡ್ಬೇಕು ಅನ್ನೋದನ್ನೇ ಸೊ ಆ ಒಂದು ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇರೋದು. ಕೆಲವೊಬ್ರು ಕ್ಲೈಂಟ್ಸ್ ನನ್ನ ಕೇಳ್ತಾ ಇದ್ರು ಅಂತಕ್ಕೋಸ್ಕರ ಈ ಒಂದು ಸೆಷನ್ ಆರ್ಗನೈಸ್ ಮಾಡ್ತಾ ಇದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಕೆಳಗಡೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ, ವಾಟ್ಸ್ಆಪ್ ಮಾಡಿ. ಸೊ ನಿಮ್ಮ ಸೀಟ್ ನ ರಿಸರ್ವ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಅಲ್ಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ. ಸೊ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಹಾಗೆ ನಿಮ್ಗೆ ಅದು ನಾನು ಹೇಗೆ ವಾಟ್ ಇಸ್ ಅಡ್ವಾನ್ಸ್ ಟೆಕ್ನಾಲಜಿ, ಸೊ ಹೇಗೆ ಅಡ್ವಾನ್ಸ್ ಆಗಿ ನಾನು ತಿಳ್ಕೊಳಕ್ಕಾಗುತ್ತೆ, ಎಕ್ಸಾಕ್ಟ್ ಇದು ಹೆಂಗ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ರಾಂಗ್ ಎಂಟ್ರಿ ಆಗ್ಬಾರ್ದು ಅನ್ನೋದು ಹೆಂಗ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮೇಲ್ಗಡೆ ಹೋಗ್ತಾ ಇದೆ, ಇಲ್ಲಿ ಬೈ ಮಾಡ್ತೀರಾ, ಸಡನ್ ಆಗಿ ಫಾಲ್ ಆಗ್ಬಿಡುತ್ತೆ, ಲಾಸ್ ಆಗ್ಬಿಡ್ತೀರಾ. ಸಡನ್ ಆಗಿ ಬೀಳ್ತಾ ಇದೆ ಅಂತ ನೀವು ಲಾಸ್ ಅಂತ ಈಚೆ ಬರ್ತೀರಾ, ಮಾರ್ಕೆಟ್ ಮೇಲೆ ಹೋಗುತ್ತೆ. ಹೇಗೆ ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡೋದು, ಎವ್ರಿ ಡೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ನೀವು ಹಣ ಮಾಡೋದು ಅನ್ನೋದೇ ಸೀಕ್ರೆಟ್ಸ್ ನಾನು ಅಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮ್ಗೊಂದು ಟ್ರಯಲರ್ ಬೇಕಲ್ಲ. ಇಲ್ಲಿಂದಾನೆ ಹೇಗೆ ಹೇಳ್ಬಿಡ್ತಾರೆ ಇವರು. ರೈಟ್, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ಕೆಳಗಡೆ ನಾನು ಹೊಸ ಲಿಂಕ್ ಕೊಡ್ತಾ ಇದ್ದೀನಿ. ನಾಳೆ ಲೈವ್ ಸೆಷನ್ ನಾನು ಕಂಡಕ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. ಲೈವ್ ಸೆಷನ್ ಅಂತ ಕರಿತೀವಿ. ಸೊ ಲೈವ್ ಮಾರ್ಕೆಟ್ ಅಲ್ಲಿ ನಾನು ನಿಮ್ಗೆ ಹೇಗೆ ಹಣ ಮಾಡ್ಬೇಕನ್ನೋದನ್ನ ನಾನು ತೋರಿಸ್ಕೊಡಕ್ ಹೋಗ್ತಾ ಇರ್ತೀನಿ. ನೀವು ಟ್ರೇಡ್ ಮಾಡೋದ್ ಬೇಡ, ನೀವು ವಿಟ್ನೆಸ್ ಆಗಿರಿ.
ಎಸ್ ಇದೇ ರೆಡ್ ಕ್ಯಾಂಡಲ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಗ್ರೀನ್ ಫಾರ್ಮ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿವರೆಗೆ ಹೋಗಿ ಫಾಲ್ ಆಗುತ್ತೆ. ಸೊ ಫಾಲ್ ಆದ್ಮೇಲೆ ಇಲ್ಲಿಂದಾನೇ ರೈಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. 9 to 11:30 ಇರುತ್ತೆ, 9 to 11:30 ಇರುತ್ತೆ ಈ ಒಂದು ಸೆಷನ್. ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಾ, ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇದ್ರೆ ಈ ಒಂದು ಆನ್ಲೈನ್ ಸೆಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಟ್ರೇಡ್ ಮಾಡ್ಬೇಕಾ ಅದು ನಿಮ್ ಚಾಯ್ಸ್, ಟ್ರೇಡ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಾನೇನ್ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ವರ್ಕ್ಶಾಪ್ ಅಲ್ಲಿ ಅನ್ನೋದಕ್ಕೆ ನೀವು ಅಲ್ಲಿ ನೋಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿದ್ದೀರಾ, ಸೊ ಯಾರೆಲ್ಲ ನಾಳೆ ನನ್ನ ಜೊತೆ ನೀವು ಲೈವ್ ಅಲ್ಲಿ ಟ್ರೇಡ್ ಕೂತ್ಕೊಳ್ಬೇಕು ಅಂತಿದ್ದೀರಾ, ಬೆಳಗ್ಗೆ 9 to 3:30 ಯಾರಿಗೆಲ್ಲ ಟೈಮ್ ಇದೆ ಅವರು ಸಹ ನೀವು ನನ್ನ ಜೊತೆ ಕೂತ್ಕೊಳ್ಬಹುದು. ವಾಟ್ಸ್ಆಪ್ ಮಾಡಿ ಫಸ್ಟ್ ಕ್ಲಿಯರ್ ಇನ್ಫಾರ್ಮೇಶನ್ ಅಲ್ಲಿ. ಸೊ ನಿಮ್ಗೆ ಹೇಳಿದಲ್ಲ, ನಿಮ್ಮ ಒಂದು ಕ್ಯಾಪಿಟಲ್ ಒಂದು 10K ಇತ್ತು ಅನ್ಕೊಳ್ಳಿ, ಅದರಲ್ಲಿ ಒಂದು 3K ರಿಸ್ಕ್ ಗೆ ನೀವು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಆ ಒಂದು 10K ನಾನು ನಿಮ್ಗೆ 30K ಮಾಡಿಸ್ಬೋದು, 50K ಮಾಡಿಸ್ಬೋದು ನನ್ನ ಜೊತೆ ನೀವು 3:30ವರೆಗೂ ಇದ್ರೆ. ಯಾರಿಗೆಲ್ಲ ಈ ಒಂದು ಅಮೌಂಟ್ ನ ಮಾಡ್ಬೇಕು ಅಂತಿದೆ ಅಥವಾ ಈ ಅಮೌಂಟ್ ನ ಹೇಗ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು ಅಂತಿದೆ, ಎಸ್ ಫ್ರೆಂಡ್ಸ್, ಹಾಗಾದ್ರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಎನ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಝೂಮ್ಗೆ. ಸೊ ನಾಳೆ ಮೀಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಒಂದ್ ಸೆಕೆಂಡ್, ಎಲ್ಲರಿಗೂ ಹ್ಯಾಪಿ ಎಕ್ಸ್ಪೈರಿ ಡೇ, ಸೊ ಹ್ಯಾಪಿ ಗುಡ್ ಪ್ರಾಫಿಟ್ ಡೇ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ.